ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ಪ್ರೀತಿಯುಳ್ಳ ಪರಿಶುದ್ಧ ತಂದೆಯ ದೇವರೇ, ಈ ದಿನ ನಮ್ಮ ಧ್ಯಾನಕ್ಕಾಗಿ ಓದಲ್ಪಟ್ಟಿರುವಂಥ ವಾಕ್ಯ ಭಾಗವನ್ನು ನನ್ನ ಸ್ವಂತ ಶಕ್ತಿಯಿಂದ ಮಾತನಾಡದೆ ನೀವೇ ನಮ್ಮೊಟ್ಟಿಗೆ ಮಾತನಾಡಿ ಆ ವಾಕ್ಯವನ್ನು ನಾವೆಲ್ಲರೂ ಗ್ರಹಿಸಿಕೊಂಡು ತಿಳ್ಕೊಂಡು ವಾಕ್ಯದಂತೆ ನಡೀಲಿಕ್ಕೆ ಬೇಕಾದಂಥ ನಿಮ್ಮೊಂದು ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ದಯಪಾಲಿಸಿಕೊಡುವುದಕ್ಕಾಗಿ ಯೇಸುವೆ ನಿಮ್ಮ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕೂಡಿ ಬಂದಂಥ ಎಲ್ಲ ಸಭಿಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಎಲ್ಲರನ್ನೂ ವಂದಿಸ್ತೇನೆ. ಈ ದಿನದ ವಾಕ್ಯ ಅಂಶವು ವಿಷಯ ಕಣ್ಣು ದೇಹಕ್ಕೆ ದೀಪವಾಗಿದೆ. ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ. ಆದ್ದರಿಂದ ನಮ್ಮ ಕಣ್ಣುಗಳು ಹೇಗಿವೆ? ಕಣ್ಣು ದೇಹಕ್ಕೆ ದೀಪವಾಗಿದೆ. ಆದ್ದರಿಂದ ನಮ್ಮ ಕಣ್ಣುಗಳು ಹೇಗಿವೆ ಎಂಬುದಾಗಿ ನಾವು ಈ ದಿನದಲ್ಲಿ ಧ್ಯಾನ ಮಾಡುವಾಗ ನಾವು ನೋಡುತ್ತೇವೆ, ನಮ್ಮಲ್ಲಿರುವಂಥ ಎರಡು ಕಣ್ಣು ದೇವರು ನಮಗೆ ವರವಾಗಿ ಕೊಟ್ಟಿದ್ದಾನೆ, ಬಹುಮಾನವಾಗಿ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈ ಎರಡು ಕಣ್ಣು ಅದ್ಭುತವಾದಂಥ ಕ್ಯಾಮ್ರಾ ಅಲ್ಲ, ನಾವು ಮೊಬೈಲ್ನಲ್ಲಿ ಕ್ಯಾಮ್ರಾ ಯಾವ ರೀತಿಯಿಂದ ಇರ್ತದೋ ಅದೇ ರೀತಿಯಲ್ಲಿ ದೇವರು ನಮ್ಮ ದೇಹದಲ್ಲಿ ಈ ಎರಡು ಕಣ್ಣುಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ. ದೀಪವು ಸದಾ ಬೆಳಕು ಕೊಡುತ್ತದೆ ಅಲ್ಲ. ನಾವು ನೋಡ್ತೇವೆ, ಇಂದಿನ ಕಾಲದಲ್ಲಿ ನಾವು ನಮ್ಮ ಒಂದು ಮನೆಯನ್ನು ಬೆಳಗಿಸುವುದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ? ದೀಪವನ್ನು ಹಚ್ಚಿಸ್ತಾ ಇದ್ದೇವೆ ಅಲ್ಲ. ಆ ದೀಪ ನಮ್ಮ ಮನೆಯ ಎಲ್ಲ ಬೆಳಕು ಕೊಡುತ್ತಾ ಇತ್ತು ಎಂಬುದಾಗಿ. ಆದ್ದರಿಂದ ದೇವರು ನಮಗೆ ವರವಾಗಿ ಕೊಟ್ಟಿರುವಂಥ ಒಂದಲ್ಲ ಎರಡು ಕಣ್ಣುಗಳನ್ನು ನಮಗೆ ಬಹುಮಾನವಾಗಿ ವರವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಇಡೀ ನಮ್ಮ ದೇಹಕ್ಕೆ, ಜೀವಿತಕ್ಕೆ ಈ ಎರಡು ಕಣ್ಣುಗಳು ಏನಾಗಿವೆ? ದೀಪವಾಗಿವೆ ಎಂಬುದಾಗಿ. ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ಈ ಎರಡು ಕಣ್ಣುಗಳು ಏನಾಗಿವೆ? ದೀಪವಾಗಿವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಕಣ್ಣುಗಳಿಂದ ನೋಡುವಂಥದ್ದು ಬಹಳ ಅದ್ಭುತಕರವಾದಂಥ ಒಂದು ಆಶೀರ್ವಾದ ಅಲ್ಲ. ನಾವೆಲ್ಲರೂ ಏನು ಮಾಡ್ತೇವೆ? ದೇವರು ಉಂಟು ಮಾಡಿದಂಥ ಈ ಎಲ್ಲ ಸೃಷ್ಟಿ ಎದರಿಂದ ನಾವು ನೋಡ್ತೇವೆ? ದೇವರು ನಮಗೆ ಕೊಟ್ಟಿರುವಂಥ ಈ ಎರಡು ಕಣ್ಣುಗಳಿಂದ ದೇವರ ಸೃಷ್ಟಿಯನ್ನೆಲ್ಲವನ್ನು ನಾವೇನು ಮಾಡ್ತೇವೆ? ನೋಡುತ್ತೇವಲ್ಲ. ಖಂಡಿತ. ಆದ್ದರಿಂದ ದೇವರು ಈ ಒಂದು ಕಣ್ಣಿನ ವಿಷಯವಾಗಿ ನಾವು ಸ್ವಲ್ಪ ತಿಳ್ಕೊಳ್ಳುವಾಗ ನಾವು ನೋಡುತ್ತೇವೆ, ದೇವರು ಕಣ್ಣು ಗುಡ್ಡೆಗಳನ್ನು ಯಾವ ರೀತಿಯಿಂದ ಕಾಪಾಡುತ್ತಾನೆ ಎಂಬುದಾಗಿ. ನಮಗೆ ಕೊಟ್ಟಿರುವಂಥ ಈ ಎರಡು ಕಣ್ಣು ಗುಡ್ಡೆಗಳನ್ನು ಯಾವ ರೀತಿಯಿಂದ ಕಾಪಾಡುತ್ತಾನೆ ಎಂಬುದಾಗಿ. ಆದ್ದರಿಂದ ನಾವು ಸತ್ಯವೇದದಲ್ಲಿ ಓದುವಾಗ ಕೀರ್ತನೆಗಳು 19ನೇ ಕೀರ್ತನೆ 9ನೇ ವಚನ ಓದುವಾಗ, ಕೀರ್ತನೆ 17ನೇ ಅಧ್ಯಾಯ 9ನೇ ವಚನ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನನ್ನನ್ನು ಕಣ್ಣು ಗುಡ್ಡಿಯಂತೆ ಕಾಪಾಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಕಣ್ಣು ಗುಡ್ಡಿನಿಂದ ಹೇಗೆ ಕಾಪಾಡಿದ್ದಾನೆ ದೇವರು ಎಂಬುದಾಗಿ ನಾವು ನೋಡುವಾಗ, ಈ ಎರಡು ಕಣ್ಣು ಗುಡ್ಡೆಗಳ ವಿಷಯವಾಗಿ ನಾವು ನೋಡುವಾಗ
ಒಬ್ಬನಿಗೆ ಕಣ್ಣು ಕೆಟ್ಟದಿದ್ದರೆ ಅವನ ದೇಹವೆಲ್ಲ ಏನಾಗ್ತದೆ? ಕೆಟ್ಟದಾಗ್ತದೆ ಅಲ್ಲ. ಕಣ್ಣು, ನಾವು ಎಲ್ಲ ಸೃಷ್ಟಿಯನ್ನು ನಾವು ನೋಡ್ತಾ ಇದ್ದೇವೆ. ಒಬ್ಬನಿಗೆ ಕಣ್ಣು ಕೆಟ್ಟದಾಗಿದ್ದರೆ ದೇಹವೆಲ್ಲ ಕತ್ತಲಾಗುವುದು. ಆದ್ದರಿಂದ ಯಾವುದೇ ಅಂಗವಿಕಲತೆಯನ್ನು ನಾವು ಸಹಿಸಿಕೊಳ್ಳಬಹುದು ಅಲ್ಲ. ನಮ್ಮ ದೇಹದಲ್ಲಿ ಕಾಲು ಇಲ್ಲದೆ ಇರಬಹುದು, ಕೈ ಇಲ್ಲದೆ ಇರಬಹುದು ಅಲ್ಲ. ಮತ್ತೆ ಆದರೆ ಕಣ್ಣು ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಏನು ಅನುಭವಿಸ್ತೇವೆ? ಬಹಳ ದುಃಖವನ್ನು ಅನುಭವಿಸ್ತೇವೆ, ಬಹಳ ಸಂಕಟವನ್ನು ಅನುಭವಿಸ್ತೇವೆ ಎಂಬುದಾಗಿ. ಆದ್ದರಿಂದ ಕಣ್ಣು ಕುರುಡಾದರೆ ನಮ್ಮ ಜೀವನವೆಲ್ಲ ಏನಾಗ್ತದೆ? ದುಃಖವಾಗುತ್ತದೆ. ಮತ್ತು ಬಹಳ ನಮ್ಮ ಒಂದು ಜೀವಿತವೇ ಏನಾಗ್ತದೆ? ದುಃಖಮಯವಾಗುತ್ತದೆ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ದೇವರು ನಮ್ಮ ಕಣ್ಣನ್ನು ಏನು ಮಾಡಿದ್ದಾನೆ? ಒಳ್ಳೆಯ ರೀತಿಯಿಂದ ಭದ್ರವಾಗಿ ಚೆನ್ನಾಗಿ ನಮ್ಮನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ದೇವರು ಈ ಒಂದು ನಮ್ಮ ಶರೀರದಲ್ಲಿ ಕಣ್ಣು ಗುಡ್ಡೆಯನ್ನು ಬಹಳ ಅದ್ಭುತಕರವಾದಂಥ ರೀತಿಯಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ. ಆದ್ದರಿಂದ ಕಣ್ಣು ತುಂಬ ಉನ್ನತವಾದಂಥ ಶ್ರೇಷ್ಠವಾದಂಥ ಒಂದು ಭಾಗ ಅಲ್ಲ. ನಮ್ಮ ಎರಡು ಕಣ್ಣು ಇದು ದೇವರ ಒಂದು ಸೃಷ್ಟಿಯಲ್ಲಿ ಬಹಳ ಉನ್ನತವಾದಂಥ ಒಂದು ಭಾಗ ಎಂಬುದಾಗಿ ಮತ್ತು ಮುಖ್ಯವಾದಂಥ ಭಾಗ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಈ ಒಂದು ತಲೆಯ ಬುರುಡೆ, ಎಲ್ಲ ತಲೆಯ ಬುರುಡೆ ಎಲುಬುಗಳ ಮಧ್ಯದಲ್ಲಿ ದೇವರು ಎರಡು ಕಣ್ಣುಗಳನ್ನು ಇಟ್ಟಿದ್ದಾರೆ ಅಲ್ಲ. ಎಲುಬುಗಳ ಅಂತಂದರೆ ನಾವು ಸುತ್ತಲೂ ಈ ಒಂದು ಬುರುಡೆ ಎಲುಬಿನಿಂದ ಮಾಡಿ ಈ ಒಂದು ಬುರುಡೆಯಲ್ಲಿ ಭದ್ರವಾಗಿ ಎಲುಬುಗಳ ಮಧ್ಯದಲ್ಲಿ ದೇವರು ಕಣ್ಣುಗಳನ್ನು ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಇದು ದೇವರು ನಮ್ಮ ಕಣ್ಣುಗಳನ್ನು ಒಳ್ಳೆಯ ರೀತಿಯಿಂದ ಇಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಕಣ್ಣಿಗೆ ಏನಾದರೂ ತೊಂದರೆ ಆದರೆ ನಾವೇನು ಮಾಡ್ತೇವೆ? ತಕ್ಷಣ ನಾವು ಕಣ್ಣಿಂದ ಏನು ಮಾಡ್ತೇವೆ? ಕಣ್ಣಲ್ಲಿ ಬಿದ್ದಂಥ ಹೊಲಸಾಗಲಿ ಧೂಳಾಗಲಿ ಆ ಕ್ಷಣದಲ್ಲಿಯೇ ನಾವೇನು ಮಾಡ್ತೇವೆ? ಕಣ್ಣುಗಳನ್ನು ಒರೆಸಿಕೊಳ್ತೇವಲ್ಲ. ಅಂದರೆ ಈ ಒಂದು ಕಣ್ಣು ಗುಡ್ಡೆಗಳನ್ನು ಕಾಪಾಡುವುದಕ್ಕಾಗಿ ದೇವರು ಆ ಕ್ಷಣದಲ್ಲಿಯೇ ನಮಗೇನು ಕೊಟ್ಟಿದ್ದಾನೆ? ಕೈ ಕೊಟ್ಟಿದ್ದಾನೆ ಅಲ್ಲ. ಮತ್ತು ನಾವು ನೋಡ್ತೇವೆ, ಕಣ್ಣಿನಲ್ಲಿ ಏನಾದರೂ ಬಿದ್ದಿದೆಯಾದರೆ ಕಣ್ಣು ರೆಪ್ಪೆಗಳನ್ನು ಕೊಟ್ಟಿದ್ದಾನೆ ಅಲ್ಲ. ಕಣ್ಣುಗಳಲ್ಲಿ ಧೂಳು ಬೀಳದ ಹಾಗೆ, ಕಣ್ಣಿಗೆ ಹಾನಿ ಆಗದ ಹಾಗೆ ರೆಪ್ಪೆಗಳು ಯಾವಾಗಲೂ ನಮಗೇನಾದರೂ ಸ್ವಲ್ಪ ಜೋರಾಗಿ ಏನಾದರೂ ಗಾಳಿ ಬಂದರೆ, ಏನಾದರೂ ಮುಂದೆ ನಮ್ಮ ಕಣ್ಣಿಗೆ ಏನಾದರೂ ಕೇಡು ಆಗುತ್ತದೆ, ಏನಾದರೂ ತೊಂದರೆ ಬರುತ್ತದೆ ಎನ್ನುವಂಥ ಆ ಕ್ಷಣದಲ್ಲಿಯೇ ರೆಪ್ಪೆಗಳು ಏನು ಮಾಡ್ತವೆ? ಮುಚ್ಚಿಕೊಳ್ಳುತ್ತವೆ. ಮತ್ತು ಅದೇ ರೀತಿಯಿಂದ ದೇವರು ಕಣ್ಣು ಗುಡ್ಡೆಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಕೈಗಳನ್ನು ನಮಗೆ ದೇವರು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ದಾವೀದನು ಹೇಳ್ತಾ ಇದ್ದಾನೆ, ನನ್ನನ್ನು ಕಣ್ಣು ಗುಡ್ಡೆಯಂತೆ ಕಾಪಾಡು ಎಂಬುದಾಗಿ. ದೇವರೇ, ನೀನು ಎಷ್ಟು ಅದ್ಭುತವಾದಂಥ ದೇವರು. ಎರಡು ಕಣ್ಣುಗಳನ್ನು ಎಲುಬುಗಳ ಈ ಒಂದು ತಲೆಯ ಬುರುಡಿನ ಎಲುಬುಗಳ ಮಧ್ಯದಲ್ಲಿ ಎಷ್ಟು ಭದ್ರವಾಗಿ, ಎಷ್ಟು ಸುರಕ್ಷಿತವಾಗಿ ನೀನು ಇಟ್ಟಿದ್ದೀಯಲ್ಲ, ಅದೇ ರೀತಿಯಲ್ಲಿ ದೇವರೇ ನೀನು ನನ್ನನ್ನು ಕಣ್ಣು ಗುಡ್ಡೆಯಂತೆ ಕಾಪಾಡು ಎಂಬುದಾಗಿ ದೇವರಿಗೆ ಮೊರೆ ಇಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಆದ್ದರಿಂದ ಸಭಿಕರೇ, ಈ ಕಣ್ಣು ಅಂದರೆ ನಾವು ನೋಡ್ತಾ ಇದ್ದೇವೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ. ಆದ್ದರಿಂದ ಇದರ ಒಂದು ವಿಷಯವಾಗಿ ನಾವು ಧ್ಯಾನ ಮಾಡುವಾಗ ಕಣ್ಣುಗಳಿಂದ ನಾವೇನು ಮಾಡ್ತೇವೆ? ಎಲ್ಲ ನೋಟವನ್ನು ನೋಡುತ್ತೇವೆ. ಇಡೀ ಪ್ರಪಂಚ ಅಲ್ಲ, ಎಲ್ಲ ದೇವರುಂಟು ಮಾಡಿದಂಥ ಎಲ್ಲ ಸೃಷ್ಟಿಯನ್ನು
ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಚನ ಓದುವಾಗ, ಮತ್ತಾಯ 6:26ನೇ ವಚನ. ಸಾಕಮ್ಮ. ಇಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ ಎಂಬುದಾಗಿ. ನೋಡಿರ, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡಿರಿ. ದೇವರು ನಿಮಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ. ನೀವು ಗಮನವಿಟ್ಟು ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡಿ ಕಲಿರಿ. ನೀವು ಇನ್ನೂ ಹಾಸಿಗೆಯಲ್ಲಿ ಮಲಗಿರುವಾಗಲೇ ಹಕ್ಕಿಗಳು ಏನು ಮಾಡ್ತವೆ? ತಮ್ಮ ಚಿಲಿಪಿಲಿ ಶಬ್ದದಿಂದ ಸೃಷ್ಟಿಕರ್ತನಾದಂಥ ದೇವರನ್ನು ಶಬ್ದದ ಮುಖಾಂತರ ಏನು ಮಾಡ್ತವೆ? ಅವು ಸ್ತುತಿ ಮಾಡುತ್ತವೆ. ಆದ್ದರಿಂದ ಮಾನವನಾದಂಥ ನೀನು ಸೃಷ್ಟಿಯನ್ನು ತಿಳ್ಕೊಳ್ಳದೆ ಇನ್ನೂ ಹಾಸಿಗೆಯಲ್ಲಿಯೇ ನೀನು ಮಲಗಿರುತ್ತಿದ್ದಿ. ಆದ್ದರಿಂದ ನೀವೇನು ಮಾಡ್ರಿ? ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳನ್ನು ನೋಡಿ ಕಲಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಎಂಬುದಾಗಿ. ಆದ್ದರಿಂದ ಈ 2 ಕಣ್ಣುಗಳಿಂದ ನೋಡುವಂಥ ನೋಟ ಅದು ಅದ್ಭುತವಾದಂಥ ನೋಟ ಅಲ್ಲ, ಅದ್ಭುತವಾದಂಥ ನೋಟ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು, ತಿಳ್ಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ಕಣ್ಣು ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಜಗತ್ತಿನ ದೈವ ಸೃಷ್ಟಿ ಅಲ್ಲ, ಇದೆಲ್ಲ ಪ್ರಪಂಚ ಇದು ಏನಂತಂದರೆ ದೈವ ಸೃಷ್ಟಿ. ಆದ್ದರಿಂದ ಈ ಒಂದು ದೈವ ಸೃಷ್ಟಿಯಲ್ಲಿ ನಾವೇನು ಮಾಡ್ತೇವೆ? ಎಲ್ಲ ಸೌಂದರ್ಯವನ್ನು ನಾವು ನೋಡ್ತೇವೆ ಅಲ್ಲ. ಸೌಂದರ್ಯ, ಎಂಥ ಬೆಟ್ಟಗಳು, ಎಂಥ ಗುಡ್ಡಗಳು, ಎಂಥ ಕಣಿವೆಗಳು, ಎಂಥ ಆದ್ದರಿಂದ ಇವೆಲ್ಲವನ್ನು ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಇದು ಆಶ್ಚರ್ಯಕರವಾದಂಥ ಸೌಂದರ್ಯವಾದಂಥ ದೇವರ ಒಂದು ಸೃಷ್ಟಿ. ಆದ್ದರಿಂದ ಇದನ್ನೆಲ್ಲ ನಾವು ಏನು ಮಾಡ್ತೇವೆ? ಅನುಭವಿಸ್ತೇವಲ್ಲ. ದೇವರ ಒಂದು ಸೃಷ್ಟಿ, ಭಾಳಷ್ಟು ಜನ ದೇವರ ಒಂದು ಸೃಷ್ಟಿಯನ್ನು ಅನುಭವಿಸ್ತಾರೆ, ಕಣ್ಣು ತುಂಬಿಕೊಳ್ಳುತ್ತಾರೆ ಅಲ್ಲ. ಎಂಥ ಒಂದು ಸೃಷ್ಟಿ ಇದು! ಮನುಷ್ಯನಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಕಣ್ಣಿನ ಮುಖಾಂತರವಾಗಿ, ನೋಡುವುದರ ಮುಖಾಂತರವಾಗಿ ದೇವರು ಉಂಟು ಮಾಡಿದಂಥ ಈ ಎಲ್ಲ ಸೌಂದರ್ಯವನ್ನು ನಾವೇನು ಮಾಡ್ತೇವೆ? ಹೊಂದಿ ತೃಪ್ತಿ ಹೊಂದುತ್ತೇವೆ ಎಂಬುದಾಗಿ. ಕಣ್ಣಿನ ಮುಖಾಂತರ ದೇವರ ಒಂದು ಸೃಷ್ಟಿಯನ್ನು ನಾವೇನು ಮಾಡ್ತೇವೆ? ಅನುಭವಿಸ್ತೇವೆ ಎಂಬುದಾಗಿ. ಆದ್ದರಿಂದ ಸತ್ಯವೇದದಲ್ಲಿ ನಾವು ವಾಕ್ಯವನ್ನು ನಾವು ನೋಡುವಾಗ, ಇದೇ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 29ನೇ ವಚನ ಓದುವಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಹೂವಿಗಿರುವಂಥ ಅಲಂಕಾರ, ಸೌಂದರ್ಯ ಅಲ್ಲ. ನಾವು ನೋಡ್ತೇವೆ, ದೇವರು ಸೃಷ್ಟಿಯಲ್ಲಿ ಒಂದು ಹೂವಿಗೆ ಇರುವಂಥ ಅಲಂಕಾರ. ಅರಸನಾದಂಥ ಸೊಲೊಮೋನನಿಗೆ ತನ್ನ ವೈಭವದಲ್ಲಿ, ತನ್ನ ರಾಜ್ಯದ ಪರಿಪಾಲನೆಯಲ್ಲಿ ಒಂದು ಹೂವಿಗಿರುವಂಥ ಅಲಂಕಾರ ಅರಸನಾದಂಥ ಸೊಲೊಮೋನನಿಗೆ ಇರಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅಂದರೆ ಏನಂತಂದರೆ, ಸೃಷ್ಟಿಯಲ್ಲಿ ನಾವು ನೋಡುವಂಥ, ಕಣ್ಣಿನಿಂದ ನೋಡುವಂಥ ಒಂದು ಹೂವು ಅದು ಯಾರು ಸೃಷ್ಟಿ ಮಾಡಿದ್ದಾರೆ? ದೇವರು ಸೃಷ್ಟಿ ಮಾಡಿದ್ದಾನೆ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ದೇವರ ದೈವ ಸೃಷ್ಟಿ, ಈ ಎಲ್ಲ ಸೌಂದರ್ಯ ಏನಂತಂದರೆ ಕಣ್ಣು ದೃಷ್ಟಿ, ಈ 2 ಕಣ್ಣು ಮತ್ತು ಸೃಷ್ಟಿ, ಈ 2 ಏನಂತಂದರೆ ನಮಗೆ ಇರುವಂಥ 2 ಕಣ್ಣುಗಳ ಮುಖಾಂತರವಾಗಿ ಎಲ್ಲವನ್ನು ನಾವು ನೋಡ್ತಾ ಇದ್ದೇವೆ, ಎಲ್ಲವನ್ನು ಅನುಭವಿಸ್ತಾ ಇದ್ದೇವೆ. ಎಷ್ಟು ಆಶ್ಚರ್ಯ ಅಲ್ಲ!
ಇಂತಹ ಒಂದು ಆಶ್ಚರ್ಯವಾದಂಥ ಈ ಒಂದು ಸೃಷ್ಟಿಯಲ್ಲಿ, ಈ ಒಂದು ಭೂಮಿಯಲ್ಲಿ ದೇವರು ನಮ್ಮನ್ನು ಶ್ರೇಷ್ಠ ಸೃಷ್ಟಿಗಳಾಗಿ ನಮ್ಮನ್ನು ಇಟ್ಟಿದ್ದಾನೆ. ಆದ್ದರಿಂದ ನಾವು ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು ಎಂಬುದಾಗಿ. ಆದ್ದರಿಂದಲೇ ನೀವು ತಿಳ್ಕೊಳ್ಳಬೇಕು, ಕಣ್ಣು ಏನಾಗಿದೆ, ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ ನೀವೆಲ್ಲರೂ ಗ್ರಹಿಸಿಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದ ಈ ನಮ್ಮ ಎರಡು ಕಣ್ಣುಗಳಿಂದ ನಾವು ಏನೇನು ನೋಡ್ತಾ ಇದ್ದೇವೆ, ಈ ಎರಡು ಕಣ್ಣುಗಳಿಂದ ನಾವು ನೋಡ್ತೇವೆ. ಮೊದಲನೇದಾಗಿ ಕಣ್ಣುಗಳಿಂದ ನೋಡಿದ ತಕ್ಷಣವ ನಮ್ಮ ಮೆದುಳಿಗೆ ಹೋಗ್ತದೆ ಅಲ್ಲ, ಮೆದುಳಿಗೆ ಹೋದ ತಕ್ಷಣ ನಮ್ಮ ಮನಸ್ಸಿಗೆ ಹೋಗ್ತದೆ. ಎಲ್ಲ ಸಂದೇಶಗಳು, ಎಲ್ಲ ವಿಷಯಗಳು ಮೆದುಳಿನ ಮುಖಾಂತರ, ಮನಸ್ಸಿನ ಮುಖಾಂತರ ನಮ್ಮ ಎಲ್ಲ ದೇಹಕ್ಕೆ ಹೋಗ್ತದೆ. ಇದನ್ನು ನೀವು ಗಮನಿಸಿರಾ? ಒಂದು ವೇಳೆ ನಮ್ಮ ಮುಂದೆ ಒಂದು ಚಿಕನ್ ಬಿರಿಯಾನಿ ಯಾರಾದರೂ ಇಟ್ಟರು, ಆ ಕ್ಷಣವೇ ನಾವೇನು ಮಾಡ್ತೇವೆ, ಅದನ್ನು ಕಣ್ಣಿನಿಂದ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅದರ ಸ್ವಾದ, ನಾವೇನು ಮಾಡ್ತೇವೆ, ಆ ಕ್ಷಣದಲ್ಲಿ ನಮ್ಮ ಕಣ್ಣು ಮೊದಲು ನೋಡುತ್ತದೆ, ಆನಂತರ ನಮ್ಮ ಮನಸ್ಸಿಗೆ ಹೋಗ್ತದೆ, ಆಮೇಲೆ ನಮ್ಮ ಎಲ್ಲ ಶರೀರ ಎಷ್ಟು ಚೆನ್ನಾಗಿದೆ ಎಂದು ಕೈ ಬಾಯಿಂದ ಅದನ್ನು ಏನು ಮಾಡ್ತೇವೆ, ನಾವು ಅನುಭವಿಸ್ತೇವೆ ಎಂಬುದಾಗಿ. ಅಂದರೆ ನೋಟ, ಈ ಒಂದು ಸೃಷ್ಟಿಯ ನಮ್ಮ ಕಣ್ಣಿನ ಒಂದು ನೋಟ, ದೃಷ್ಟಿ ಯಾವ ರೀತಿಯಿಂದ ಕೆಲಸ ಮಾಡುತ್ತದೆ ಎಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ಕಣ್ಣಿನ ಮುಖಾಂತರ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಲ್ಲ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಕಣ್ಣಿನ ನೋಟ ಮುಖಾಂತರವೇ ನಮ್ಮ ದೇಹಕ್ಕೆ ಮುಟ್ಟುತ್ತದೆ ಅಲ್ಲ. ಯಾವುದಾದ್ರೂ ಒಂದು ಕೆಟ್ಟದ್ದು ಆಕ್ಸಿಡೆಂಟ್ ಆಯಿತು, ನೋಡಿದ ತಕ್ಷಣವೇ ಎಂಥ ಒಂದು ಭಯಂಕರವಾದಂಥ ಅಪಘಾತ ಎಂಬುದಾಗಿ ಆ ಕ್ಷಣವೇ ನಾವೇನು ಮಾಡ್ತೇವೆ, ಮೊದಲು ನಮ್ಮ ಮೆದುಳಿನ ಮುಖಾಂತರ ನಮ್ಮ ಮನಸ್ಸಿಗೆ ತಲುಪಿ ಆಮೇಲೆ ನಮ್ಮ ಎಲ್ಲ ಶರೀರದ ಎಲ್ಲ ಚಟುವಟಿಕೆಗಳು ಕಾರ್ಯೋನ್ಮುಖವಾಗುತ್ತವೆ ಎಂಬುದಾಗಿ. ನಾವು ಎಲ್ಲಿಯಾದರೂ ಏನಾದರೂ ಅಪಘಾತದಲ್ಲಿ ಯಾರಾದರೂ ಬಿದ್ದಿದೆಯಾದರೆ ನಾವೇನು ಮಾಡ್ತೇವೆ, ಕಣ್ಣಿನ ಮುಖಾಂತರ ನೋಡಿದ ತಕ್ಷಣವೇ ಅವನನ್ನು ಮೇಲಕ್ಕೆ ಎತ್ತಲಿಕ್ಕೆ ನಾವೇನು ಮಾಡ್ತೇವೆ, ಪ್ರಯತ್ನ ಮಾಡುತ್ತೇವೆ. ಅಂದರೆ ದೇವರು ನಮಗೆ ಕಣ್ಣಿನ ಮುಖಾಂತರವಾಗಿ ನೋಡಿದ ತಕ್ಷಣವೇ ಆ ರೀತಿಯಲ್ಲಿ ನಾವು ಏನು ಮಾಡ್ತೇವೆ, ಕಾರ್ಯೋನ್ಮುಖವಾಗುತ್ತೇವೆ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಳ್ತಾ ಇದ್ದೇವೆ. ಆದ್ದರಿಂದ ಕಣ್ಣಿನ ನೋಟ, ದೃಷ್ಟಿ, ಇವುಗಳ ಉದ್ದೇಶ ಎಲ್ಲವೂ ನಮ್ಮ ಹತೋಟಿಯಲ್ಲಿರಬೇಕೆಂಬುದಾಗಿ ಅಲ್ಲ. ನಾವೇನೇನು ನೋಡುತ್ತೇವೆ ಕಣ್ಣಿನ ಮುಖಾಂತರ ನಮ್ಮ ದೃಷ್ಟಿ ಎಲ್ಲವೂ ಏನಾಗಿರಬೇಕು, ನಮ್ಮ ಹತೋಟಿಯಲ್ಲಿರಬೇಕು ಅಲ್ಲ. ಕಣ್ಣು ಕೊಟ್ಟಾನ ಅಂತಂದು ನಾವು ಏನು ಬೇಕಾದರೂ ನೋಡುವಂಥದ್ದಲ್ಲ ಅಲ್ಲ. ಕಣ್ಣು ಇದೆ ಎಂಬುದಾಗಿ ಏನು ಬೇಕಾದರೂ ನೋಡುವಂಥದ್ದಲ್ಲ. ನಾವೊಂದು ಮೋಟರ್ ಸೈಕಲ್, 2 ವೀಲರ್ಸ್ ನಾವು ಡ್ರೈವ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ದೃಷ್ಟಿ ಯಾವ ಕಡೆ ಇರಬೇಕು, ಮುಂದೆ ಇರಬೇಕಲ್ಲ. ಪಕ್ಕದಲ್ಲಿ ಆ ಕಡೆ ಈ ಕಡೆ ಹೋದರೆ ಏನಾಗ್ತೇವೆ, ನಾವು ಅಪಘಾತಕ್ಕೆ, ಆಕ್ಸಿಡೆಂಟಿಗೆ ಒಳಗಾಗುತ್ತೇವೆ. ಆದ್ದರಿಂದ ನಾವು ತಿಳ್ಕೊಳ್ಳಬೇಕು, ನಮ್ಮ ನೋಟ, ನಮ್ಮ ದೃಷ್ಟಿ ಯಾವಾಗಲೂ ನಮ್ಮ ಹತೋಟಿಯಲ್ಲಿರಬೇಕು, ನಮ್ಮ ಕಂಟ್ರೋಲಲ್ಲಿರಬೇಕು. ಕಂಟ್ರೋಲ್ ತಪ್ಪಿದರೆ ಏನಾಗ್ತೇವೆ, ನಾವು ದುಃಖಕ್ಕೆ ಕಾರಣ ಆಗುತ್ತೇವೆ, ಅಪಘಾತಕ್ಕೆ ಕಾರಣ ಆಗುತ್ತೇವೆ. ನಮ್ಮನ್ನು ನಾವು ಏನು ಮಾಡ್ತೇವೆ, ನಮ್ಮನ್ನು ನಾವು ನಮ್ಮ ಮೇಲೆ ಏನು ಮಾಡ್ತೇವೆ, ಕೇಡನ್ನು ತಂದುಕೊಳ್ಳುತ್ತೇವೆ ಎಂಬುದಾಗಿ. ಆದ್ದರಿಂದ ನಮ್ಮ ನೋಟ, ನಮ್ಮ ಒಂದು ದೃಷ್ಟಿ, ದೇವರು ನಮಗೆ ಕೊಟ್ಟಿರುವಂಥ ಈ 2 ಕಣ್ಣುಗಳ ನೋಟ ಚೆನ್ನಾಗಿರಬೇಕು, ನಮ್ಮ ಕಂಟ್ರೋಲಲ್ಲಿರಬೇಕು, ನಮ್ಮ ಹತೋಟಿಯಲ್ಲಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಮತ್ತು ಹಾಗೆಯೇ ನಮ್ಮ ನೋಟ ಯಾವಾಗಲೂ ಶುದ್ಧವಾಗಿರಬೇಕು ಅಲ್ಲ. ಯಾವಾಗಲೂ ನಮ್ಮ ನೋಟ ಶುದ್ಧವಾಗಿರಬೇಕು, ಕೆಟ್ಟದಾಗಿರಬಾರ್ದು ಅಲ್ಲ. ಯಾವಾಗಲೂ ಒಳ್ಳೆಯ ನೋಟ, ಚೆನ್ನಾಗಿ ನಾವು ನೋಡಬೇಕು ಎಂಬುದಾಗಿ. ಇಲ್ಲದಿದ್ದರೆ ನಮ್ಮ ದೇಹವೆಲ್ಲ, ನಮ್ಮ ಜೀವಿತವೆಲ್ಲ ಕತ್ತಲಾಗುತ್ತದೆ ಅಲ್ಲ. ನಮ್ಮ ನೋಟ,
ನಮ್ಮ ಒಂದು ದೃಷ್ಟಿ ನಾವು ನೋಡುವಂಥದ್ದು ಚೆನ್ನಾಗಿಲ್ಲಂದ್ರೆ ಏನಾಗ್ತದೆ? ನಮ್ಮ ಶರೀರವೆಲ್ಲ ನಮ್ಮ ದೇಹವೆಲ್ಲ ಏನಾಗ್ತದೆ? ಕತ್ತಲಾಗುತ್ತದೆ ಎಂಬುದಾಗಿ. ಆದ್ದರಿಂದ ನಮ್ಮ ದೃಷ್ಟಿಯನ್ನು ನಾವು ಯಾವಾಗಲೂ ಒಳ್ಳೆಯದಾಗಿ ಚೆನ್ನಾಗಿ ನಮ್ಮ ಹತೋಟಿನಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಈ ಎರಡು ನಮ್ಮ ಕಣ್ಣುಗಳು ನಮ್ಮ ದೇಹಕ್ಕೆ ಬಹಳ ಮುಖ್ಯ ಅಲ್ಲ. ಕಣ್ಣುಗಳು ಇಲ್ಲದೆ ಹೋದರೆ ಅವರ ಒಂದು ಜೀವಿತ ಕತ್ತಲು. ಈಗ ನಮ್ಮೆಲ್ಲರಿಗೆ ಕಣ್ಣುಗಳು ಇವೆ, ಆದ್ದರಿಂದ ಕಣ್ಣುಗಳು ಇಲ್ಲದೆ ಇರುವಂಥ ಒಂದು ಜೀವಿತದ ಅರ್ಥ ನಮಗೆ ಗೊತ್ತಾಗುವುದಿಲ್ಲ ಅಲ್ಲ. ಆದ್ದರಿಂದ ಕಣ್ಣು ಇಲ್ಲದಂಥ ಅವರ ಒಂದು ಜೀವಿತ ಎಂಥದ್ದಾಗಿರ್ತದೆ? ಬಹಳ ಘೋರವಾದಂಥ ದುಃಖಕರವಾದಂಥ ಒಂದು ಜೀವಿತ ಅವರದಾಗಿರುತ್ತದೆ. ಆದ್ದರಿಂದ ದೇವರು ನಮಗೆ ಎರಡು ಕಣ್ಣುಗಳನ್ನು ಕೊಟ್ಟಿದ್ದಾನೆ. ಕಣ್ಣು ನಮ್ಮ ದೇಹಕ್ಕೆ ದೀಪವಾಗಿದೆ. ಯಾವಾಗಲೂ ನಾವು ನಮ್ಮ ಶರೀರವನ್ನು ಕಣ್ಣುಗಳ ಮುಖಾಂತರ ಬೆಳಗಿಸಿಕೊಳ್ಳಬೇಕು. ಕೆಟ್ಟದ್ದಲ್ಲ ಅಲ್ಲ, ಒಳ್ಳೆಯದನ್ನು ನಾವು ಬೆಳಗಿಸಿಕೊಂಡು ಈ ಶರೀರವನ್ನು ಈ ದೇಹವನ್ನು ನಾವು ಬಹಳ ಚೆನ್ನಾಗಿ ನಮ್ಮ ಹತೋಟಿನಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲದೆ ಹೋದರೆ ಅಧೋಗತಿಯನ್ನು ನಾವು ಕಾಣುತ್ತೇವೆ. ನಮ್ಮ ಒಂದು ಜೀವಿತಕ್ಕೆ ಕತ್ತಲಾಗುತ್ತದೆ. ಆದ್ದರಿಂದಲೇ ಸತ್ಯವೇದ ನಮಗೆ ತಿಳಿಸ್ತಾ ಇದೆ, ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ಕಣ್ಣುಗಳು ದೇಹಕ್ಕೆ ಏನಾಗಿದೆ? ದೀಪವಾಗಿದೆ ಎಂಬುದಾಗಿ, ಬೆಳಕಾಗಿದೆ. ಅದನ್ನು ನೀವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ಈ ನಮ್ಮ ಕಣ್ಣುಗಳಿಂದ ನಾವೇನೇನು ನೋಡ್ತಾ ಇದ್ದೇವೆ ಅಲ್ಲ? ಆಕರ್ಷಣೆ, ಆಸೆ ಪ್ರಾರಂಭವಾಗ್ತದೆ. ನಾವು ನೋಡ್ತೇವೆ ಕಣ್ಣಿನ ಮುಖಾಂತರ ಯಾವುದಾದರೂ ಒಂದು ವಸ್ತು ಒಳ್ಳೆಯದಿದ್ದರೆ, ಹೆಣ್ಣು ಮಕ್ಕಳಿಗೆ ಹೂಗಳೆಂದರೆ ಭಾಳ ಪ್ರೀತಿ. ಒಂದು ಒಳ್ಳೆ ಹೂ ನೋಡಿದ ತಕ್ಷಣ ಅದನ್ನು ತೆಗೆದುಕೊಳ್ಳಬೇಕು, ನಾವು ಮುಡಿಗಿಟ್ಟುಕೊಳ್ಳಬೇಕೆಂಬುದಾಗಿ ಆಸೆ ಪಡುತ್ತೇವಲ್ಲ. ಭಾಳಷ್ಟು ಆಸೆಗಳು ಅಲ್ಲ. ಅದೇ ರೀತಿಯಿಂದ ಕಣ್ಣುಗಳ ಮುಖಾಂತರ ಆಕರ್ಷಣೆ, ಆಸೆಯ ಮುಖಾಂತರ ಪ್ರಾರಂಭವಾಗ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದದಲ್ಲಿ ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ ಓದುವಾಗ, ಆದಿಕಾಂಡ 3ನೇ ಅಧ್ಯಾಯ 6ನೇ ವಚನ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆದಾಮು ಅವ್ವ ಇವರಿಬ್ಬರನ್ನು ಏದೇನು ತೋಟದಲ್ಲಿ ಇಟ್ಟಾಗ ಅವರಿಗೆ ಒಂದೇ ಒಂದು ಆಜ್ಞೆ ವಿಧಿಸಿದನು. ನೀವು ತೋಟದ ಎಲ್ಲ ಹಣ್ಣುಗಳನ್ನು ನೀವೇನು ಮಾಡಬೇಕು? ಎಷ್ಟು ಬೇಕಾದರೂ ನೀವು ತಿನ್ನಬಹುದು, ಆದರೆ ನಾನು ಹೇಳಿದಂಥ ತೋಟದ ಮಧ್ಯದಲ್ಲಿರುವಂಥ ಆ ಹಣ್ಣನ್ನು ನೀನು ತಿನ್ನಬಾರದು. ತಿಂದ ತಕ್ಷಣವೇ ಏನಾಗ್ತದೆ? ಸತ್ತೇ ಹೋಗುವೆ ಎಂಬುದಾಗಿ ದೇವರು ಅವರಿಗೆ ಒಂದೇ ಒಂದು ಆಜ್ಞೆ ಕೊಟ್ಟನು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗ ಆ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಇತ್ತು ಎಂಬುದಾಗಿ. ನೋಡುವುದಕ್ಕೆ ಅಲ್ಲ, ಅವರೇನು ಮಾಡಿದರು? ದೇವರು ಕೊಟ್ಟಂಥ ಕಣ್ಣುಗಳಿಂದ ಆ ಹಣ್ಣನ್ನು ನೋಡಿದ ತಕ್ಷಣ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷೆ ತಕ್ಕದ್ದಾಗಿಯೂ ಇದೆ ಎಂಬುದಾಗಿ ಅವರು ನೋಟದಿಂದ ಏನು ಮಾಡಿದರು? ತಿಂದುಬಿಟ್ರು. ದೇವರ ಆಜ್ಞೆಯನ್ನು ಏನು ಮಾಡಿಬಿಟ್ರು? ಮೀರಿಬಿಟ್ರು ಅಲ್ಲ. ನೋಟ, ನಮ್ಮ ಒಂದು ದೃಷ್ಟಿ ನಮ್ಮನ್ನು ಏನು ಮಾಡ್ತದೆ? ಪಾಪದಲ್ಲಿ ಶಿಕ್ಷಿಬಿಡ್ತದೆ ಅಲ್ಲ. ಆದಾಮು ಹವ್ವ ದೇವರ ಸನ್ನಿಧಾನದಲ್ಲಿ ಇರಬೇಕಾದಂಥ ಆದಾಮ ಹವ್ವ ದೇವರ ಆಜ್ಞೆಯನ್ನು ಮೀರಿ ದೇವರು ಕೊಟ್ಟಂಥ ಕಣ್ಣುಗಳಿಂದ ತಿನ್ನಬಾರದೆಂಬುದಾಗಿ ಹೇಳಿದಂಥ ಹಣ್ಣನ್ನು ನೋಡಿ ನೋಟಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷೆ ಪಡುವಂಥದ್ದಾಗಿಯೂ ಇದ್ದಂಥ ಕಣ್ಣಿನ ನೋಟದ ಮುಖಾಂತರ ಏನಾಗ್ಬಿಟ್ರು? ಆ ಹಣ್ಣನ್ನು ತಿಂದುಬಿಟ್ರು, ಪಾಪ ಮಾಡಿಬಿಟ್ರೆಂಬುದಾಗಿ ನಾವು ನೋಡ್ತಾ ಇದ್ದೇವೆ.
ಆದ್ದರಿಂದ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮಗೆ ಕೊಟ್ಟಂಥ ಕಣ್ಣಿನ ಮುಖಾಂತರ ನಾವೇನು ಮಾಡಬೇಕು? ಒಳ್ಳೆಯದನ್ನೇ ಅಪೇಕ್ಷೆ ಪಡಬೇಕು, ಒಳ್ಳೆಯದನ್ನೇ ನಾವೇನು ಮಾಡಬೇಕು? ನೋಡಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಆದ್ದರಿಂದ ನೋಟವು ತಪ್ಪಾದರೆ ಭಾವನೆಗಳು ಕೂಡ ತಪ್ಪಾಗ್ತವೆ ಅಲ್ಲ. ನೋಡಬಾರದು ಎನ್ನುವಂಥದ್ದನ್ನು ನೋಡಿಬಿಟ್ರೆ ಏನಾಗ್ತದೆ? ನಮ್ಮ ಭಾವನೆಗಳು ಆಶೆ ಹುಟ್ಟುತ್ತದೆ. ಆಶೆ ಹುಟ್ಟಿದ ತಕ್ಷಣ ತೆಗೆದುಕೊಳ್ಳಬಾರದು, ತಿನ್ನಬಾರದು, ಅದು ಮಾಡಬಾರದು, ಅಲ್ಲಿಗೆ ಹೋಗಬಾರದು ಎನ್ನುವಂಥದ್ದನ್ನು ನಮ್ಮ ನೋಟದ ಮುಖಾಂತರ ನಾವೇನು ಮಾಡ್ತೇವೆ? ತಪ್ಪು ಮಾಡಿಬಿಡುತ್ತೇವೆ, ಪಾಪದಲ್ಲಿ ಬಿದ್ದು ಬಿಡುತ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೃಷ್ಟಿ ದಾರಿ ತಪ್ಪಿದರೆ ಪಾಪಕ್ಕೆ ಒಳಗಾಗುತ್ತೇವೆ ಅಲ್ಲ. ನಮ್ಮ ಒಂದು ನೋಟದ ಮುಖಾಂತರ, ನಮ್ಮ ದೃಷ್ಟಿ ಮುಖಾಂತರ ನಾವು ದಾರಿ ತಪ್ಪಿದರೆ ಪಾಪಕ್ಕೆ ನಾವು ಒಳಗಾಗುತ್ತೇವೆ. ನಮ್ಮ ಬದುಕನ್ನೇ ನಾವೇನು ಮಾಡ್ತೇವೆ? ಸರ್ವನಾಶ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ಲೋಕದಲ್ಲಿ ಅನೇಕ ಭಕ್ತರು ಅಲ್ಲ, ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ಭಕ್ತರು, ಅನೇಕ ವಿಶ್ವಾಸಿಗಳು ಮತ್ತು ತಪ್ಪಾದ ನೋಟದಿಂದ, ತಪ್ಪಾದ ದೃಷ್ಟಿಯ ನೋಟದಿಂದ ಏನಾಗಿದ್ದಾರೆ? ಸೈತಾನನ ವಶವಾಗಿದ್ದಾರೆ, ಸೈತಾನನ ಮಕ್ಕಳಾಗಿದ್ದಾರೆ ಎಂಬುದಾಗಿ. ಆದ್ದರಿಂದ ನಮ್ಮ ನೋಟ, ನಮ್ಮ ಒಂದು ದೃಷ್ಟಿ ಯಾವಾಗಲೂ ಒಳ್ಳೆಯದಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಅಪೇಕ್ಷೆ ಪಡ್ತಾ ಇದ್ದಾನೆ. ಆದ್ದರಿಂದ ನಾವು ಉದಾಹರಣೆ ನಾವು ನೋಡುವಾಗ 2ನೇ ಸಾಮುವೇಲ 11ನೇ ಅಧ್ಯಾಯ 2 ಮತ್ತು 3ನೇ ವಚನ ಓದುವಾಗ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಹಿಂದೆ ದಾವೀದನು ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿ ಕೊಡದ ಹಿಂದಿನ ಒಂದು ಜೀವಿತ ನಾವು ನೋಡುವಾಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ವಚನ, 2ನೇ ಸಾಮುವೇಲ 11ನೇ ವಚನ 2ನೇ ವಚನ ಓದುವಾಗ, ಅವನು ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡು ಕೂಡಲೇ ದಾವೀದನು ಒಬ್ಬನನ್ನು ಕರೆಸಿ ಆ ಸ್ತ್ರೀ ಯಾರೆಂದು ಕೇಳಲು ಅವನು, ಆಕೆಯು ಎಲಿಯಾಮನ ಮಗಳು ಹಿತ್ತಿಯನಾದ ಉರಿಯನ ಹೆಂಡತಿಯೂ ಆಗಿದ್ದಾಳೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದಾವೀದನು ಏನು ಮಾಡಿಬಿಟ್ಟ? ಸಂಜೆ ಹೊತ್ತಿನಲ್ಲಿ ಅವನು ತಿರುಗಾಡುವಾಗ ಸ್ನಾನ ಮಾಡುವಂಥ ಒಬ್ಬ ಸ್ತ್ರೀಯನ್ನು ನೋಡಿ ಏನು ಮಾಡಿಬಿಟ್ಟ? ತನ್ನ ನೋಟದ ಮುಖಾಂತರ, ತನ್ನ ದೃಷ್ಟಿ ಮುಖಾಂತರ ಏನಾಗ್ಬಿಟ್ಟ? ಪಾಪದಲ್ಲಿ ಬಿದ್ದು ಹೋದನೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ ಎಂಬುದಾಗಿ. ಆದ್ದರಿಂದ ನಮ್ಮ ನೋಟ ಯಾವಾಗಲೂ ಚೆನ್ನಾಗಿರಬೇಕು ಎಂಬುದಾಗಿ. ಆದ್ದರಿಂದ ಈ ಒಂದು ದಾವೀದನು ಏನು ಮಾಡಿದ? ಅವನ ಆಂತರಿಕ ಪಾಪ ಮತ್ತು ಆ ಆಂತರಿಕವಾದಂಥ ದೃಷ್ಟಿಯ ನೋಟದಿಂದ ಅವನೇನಾಗಿಬಿಟ್ಟ? ವ್ಯಭಿಚಾರ ಮಾಡಲಿಕ್ಕೆ ಸಿದ್ಧನಾದನೆಂಬುದಾಗಿ. ಮತ್ತು ಅಕ್ರಮ, ಒಳ್ಳೆಯ ಸಂಬಂಧ ಅಲ್ಲ, ಅಕ್ರಮ ಸಂಬಂಧದಿಂದ ಪಾಪ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಅದೇ ದೃಷ್ಟಿಯ ಮುಖಾಂತರ ಕೊಲೆ ಮಾಡಿಸುವುದಕ್ಕೂ ಕೂಡ ಅವನು ಹಿಂದೆ ಸರಿಯಲಿಲ್ಲವೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ದಾವೀದನು ನೀಚವಾದಂಥ, ಅಸಹ್ಯವಾದಂಥ ಕೃತ್ಯವನ್ನು ಮಾಡಿ ದೇವರ ಕೋಪಕ್ಕೆ ಒಳಗಾಗಿ ಬಿಟ್ಟ. ದೇವರ ಕೋಪಕ್ಕೆ ಒಳಗಾಗಿ ಬಿಟ್ಟನೆಂಬುದಾಗಿ
ಮತ್ತು ಅವನ ನೀಚ ಕೃತ್ಯದಿಂದ ಮುಳುಗಿಬಿಟ್ಟನೆಂಬುದಾಗಿ ನಮಗೆ ಸತ್ಯವೇದ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಮ್ಮ ಒಂದು ದೃಷ್ಟಿ ಒಳ್ಳೆಯದಾಗಿರಬೇಕು ಎಂಬುದಾಗಿ ಅಲ್ಲ, ನಮ್ಮ ಒಂದು ನೋಟ ಒಳ್ಳೆಯದಾಗಿರಬೇಕೆಂಬುದಾಗಿ ನಾವೆಲ್ಲರೂ ಗ್ರಹಿಸಿಕೊಳ್ಳಬೇಕೆಂಬುದಾಗಿ. ಆಮೇಲೆ ದಾವೀದನಿಗೆ ತಾನು ಮಾಡಿದಂಥ ಪಾಪದ ಅರಿವಾದ ನಂತರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾನೆ. ನಾವು ಕೀರ್ತನೆ 51ನೇ ಕೀರ್ತನೆ 3ನೇ ವಚನ 4ನೇ ವಚನ ಓದುವಾಗ, ಇಲ್ಲಿ ಕೂಡ ದಾವೀದನು ತಾನು ಮಾಡಿದಂಥ ತಪ್ಪಿನ ಅರಿವಾದ ಮೇಲೆ ದಾವೀದನು ಹೇಳ್ತಾ ಇದ್ದಾನೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ, ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ಎಂಬುದಾಗಿ ಆತನು ದೇವರಲ್ಲಿ ಒಪ್ಪಿಕೊಳ್ಳುತ್ತಾ ಇದ್ದೇನೆ. ನಿನಗೆ ಕೇವಲ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯವು ನ್ಯಾಯವಾದದ್ದು, ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ ಎಂಬುದಾಗಿ. ಆದ್ದರಿಂದ ಈ ಒಂದು ದೃಷ್ಟಿಯ ಮುಖಾಂತರ, ಈ ನೋಟದ ಮುಖಾಂತರ ಅವನೇನು ಮಾಡಿ ಪಾಪ ಮಾಡಿ ದೇವರ ಒಂದು ಸನ್ನಿಧಾನದಲ್ಲಿ ತನ್ನ ಪಾಪವನ್ನು ಒಪ್ಪಿಕೊಂಡನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಅದೇ ಕೀರ್ತನೆ 38ನೇ ಅಧ್ಯಾಯ, ಕೀರ್ತನೆ 38ನೇ ಅಧ್ಯಾಯ 3ನೇ ವಚನ 6ನೇ ವಚನ ಮತ್ತು 8ನೇ ವಚನ ಓದುವಾಗ, ಕೀರ್ತನೆ 38ನೇ ಕೀರ್ತನೆ 3ನೇ ವಚನ, ನಿನ್ನ ಸಿಟ್ಟಿನಿಂದ ನನ್ನ ಶರೀರದಲ್ಲಿ ಸ್ವಸ್ಥವೇ ತಪ್ಪಿ ಹೋಗಿದೆ, ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮವಿಲ್ಲ ಎಂಬುದಾಗಿ ತಾನು ಮಾಡಿದಂಥ ತಪ್ಪಿನ ಅರಿವಾದ ಮೇಲೆ ದೇವರಲ್ಲಿ ಬೇಡಿಕೊಳ್ತಾ ಇದ್ದಾನೆ. ನನ್ನ ಪಾಪದಿಂದ ನನ್ನ ಎಲುಬುಗಳಲ್ಲಿ ಸ್ವಲ್ಪವೂ ಕ್ಷೇಮ ಇಲ್ಲ. ಎಂಥ ಭಯಂಕರವಾದಂಥ ಒಂದು ಸ್ಥಿತಿಗೆ ದಾವೀದನು ಹೋದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. 6ನೇ ವಚನ ಓದುವಾಗ, ನಾನು ಬಹಳವಾಗಿ ಬಾಗಿ ಹೋಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಲಿಯುತ್ತೇನೆ. ಎಂಥ ಕಷ್ಟ ಅಲ್ಲ, ಈ ಒಂದು ದೃಷ್ಟಿ ನೆಟ್ಟಗಿರಬೇಕು ಎಂಬುದಾಗಿ. ಈ ಒಂದು ದೇವರು ಕೊಟ್ಟಂಥ ಕಣ್ಣುಗಳ ಮುಖಾಂತರ ಅವನೇನು ಮಾಡಿದ, ಸ್ತ್ರೀಯನ್ನು ಅನುಭವಿಸಿ ಪಾಪ ಮಾಡಿ ಕೊಲೆ ಮಾಡುವುದಕ್ಕೆ ಕೂಡ ಅವನು ಪ್ರಯತ್ನ ಮಾಡಿ ಪಾಪಕ್ಕೆ ಒಳಗಾಗಿ ಇಲ್ಲಿ ತಾನು ಹೇಳ್ತಾ ಇದ್ದೇನೆ, ನಾನು ಬಹಳವಾಗಿ ಬಾಗಿ ಕುಗ್ಗಿ ಹೋಗಿದ್ದೇನೆ, ಯಾವಾಗಲೂ ದುಃಖದಿಂದ ವಿಕಾರಿಯಾಗಿ ಅಲಿಯುತ್ತಾ ಇದ್ದೇನೆ, ನನಗೆ ಸಮಾಧಾನ ಇಲ್ಲ, ನನಗೆ ಶಾಂತಿ ಇಲ್ಲ, ನನಗೆ ನೆಮ್ಮದಿ ಇಲ್ಲ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ನಾನು ತಪ್ಪು ಮಾಡಿಬಿಟ್ಟೆ. ಆದ್ದರಿಂದ ನಾವು 8ನೇ ವಚನ ಓದುವಾಗ, ಇದೇ 8ನೇ ವಚನ, ನನಗೆ ಜೋಮು ಹಿಡಿದಂತಿದೆ, ಬಹಳ ಮನಗುಂದಿ ದವನಾಗಿದ್ದೇನು, ಹೃದಯದ ಸಂಕಟದ ದೆಸೆಯಿಂದ ಅರಚಿಕೊಳ್ಳುತ್ತಾ ಇದ್ದೇನೆ. ಬಹಳ ಭಯಂಕರವಾದಂಥ ಒಂದು ಸ್ಥಿತಿಗೆ ದಾವೀದನು ಹೋಗಿ ದೇವರಲ್ಲಿ ತನ್ನ ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂದರೆ, ದಾವೀದನು ಕಣ್ಣಿನ ನೋಟದಿಂದ ನೋಡಲಾರದನ್ನು ನೋಡಿ ಅನುಭವಿಸಿ ಪಾಪಕ್ಕೆ ಒಳಗಾಗಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ,
ಕಣ್ಣು ದೇಹಕ್ಕೆ ದೀಪವಾಗಿದೆ. ನಾವು ಯಾವಾಗಲೂ ಕಣ್ಣು ದೇಹಕ್ಕೆ ದೀಪವಾಗಿರುವಂಥದ್ದನ್ನು ನಾವು ಕತ್ತಲೆ ಮಾಡಿಕೊಂಡ್ರೆ ಏನಾಗ್ತದೆ? ನಾವು ಕೂಡ ಕತ್ತಲಲ್ಲಿ ಮುಳುಗಿ ಹೋಗುತ್ತೇವೆ ಎಂಬುದಾಗಿ. ಆದ್ದರಿಂದ ಎರಡನೇ ಪೇತ್ರ 2ನೇ ಅಧ್ಯಾಯ 14ನೇ ವಚನ ಓದುವಾಗ, ಎರಡನೇ ಪೇತ್ರ 2ನೇ ಅಧ್ಯಾಯ 14ನೇ ವಚನ ನಾವು ನೋಡುವಾಗ, 2ನೇ ಪೇತ್ರ 2ನೇ ವಚನ 2ನೇ ಅಧ್ಯಾಯ 14ನೇ ವಚನ, ಇವರು ಜಾರತ್ವದಿಂದ ತುಂಬಿದ ಮತ್ತು ಪಾಪವನ್ನು ಬಿಡಲೊಲ್ಲದ ಕಣ್ಣುಗಳುಳ್ಳವರು, ಚಪಲ ಚಿತ್ತರನ್ನು ಮರುಳುಗೊಳಿಸುವವರು, ಲೋಭದಲ್ಲಿ ತೇಲ್ಗಡೆ ಹೊಂದಿದ ಮನಸ್ಸುಳ್ಳವರು, ಪಾಪಕ್ಕೆ ಪಾತ್ರರು ಆಗಿದ್ದಾರೆ ಎಂಬುದಾಗಿ. ಆದ್ದರಿಂದ ಇಲ್ಲಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ, ಕಣ್ಣಿನ ಒಂದು ದೃಷ್ಟಿ ಯಾವಾಗಲೂ ನೆಟ್ಟಗೆ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಕಣ್ಣುಗಳ ನೋಟದ ಮೇಲೆ ಪಾಪ ಮಾಡುವುದನ್ನು ನಾವು ಬಿಡಬೇಕು. ನಾವು ಯಾವಾಗಲೂ ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ನಾವು ಏನು ಮಾಡಬೇಕು? ಮಾಡಬೇಕೆಂಬುದಾಗಿ ಸತ್ಯವೇದ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ. ಕೊನೆಯದಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 47ನೇ ವಚನ ಓದುವಾಗ, ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 47ನೇ ವಚನ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಶಿಕ್ಷಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಅಲ್ಲ, ದೇವರ ವಾಕ್ಯ ಹೇಳ್ತಾ ಇದೆ, ನಿನಗೆ 2 ಕಣ್ಣು ಕೊಟ್ಟಿದ್ದೇವೆ. ಒಂದು ವೇಳೆ ನಿನ್ನ ಕಣ್ಣುಗಳು ಒಂದು ವೇಳೆ ಪಾಪದಲ್ಲಿ ಶಿಕ್ಷಿಸಿದೆಯಾದರೆ, ಪಾಪದಲ್ಲಿ ನಿಮ್ಮನ್ನು ಕೆಡವಿದೆಯಾದರೆ ಏನು ಮಾಡು? ಒಂದು ಕಣ್ಣನ್ನು ಕಿತ್ತಿ ಬಿಸಾಡಿಬಿಡು. ಆಗಲಾದರೂ ನಿನಗೆ ಬುದ್ಧಿ ಬರ್ಬೋದು. ಒಂದು ಕಣ್ಣು ಉಳ್ಳವನಾಗಿ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ತಿಳ್ಕೊಂಡು, ಒಳ್ಳೆಯದನ್ನು ನೋಡಿ, ಒಳ್ಳೆಯ ನಡತೆಯಲ್ಲಿ ಜೀವಿಸಿದೆಯಾದರೆ ನೀನು ಒಂದು ಕಣ್ಣು ಉಳ್ಳವನಾಗಿ ಪರಲೋಕಕ್ಕೆ ಸೇರುವುದು ನಿನಗೆ ಬಹಳ ಹಿತವಾಗಿ ಅನಿಸ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಆದ್ದರಿಂದ ನಮ್ಮ ಒಂದು ನೋಟ, ನಮ್ಮ ಒಂದು ದೃಷ್ಟಿ ಏನಾಗಿರಬೇಕು? ಚೆನ್ನಾಗಿರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ. ಆದ್ದರಿಂದ ನಾವು ನೋಡುವಾಗ, ಮತ್ತು ಜ್ಞಾನೋಕ್ತಿ 5ನೇ ಅಧ್ಯಾಯ 5:21ನೇ ವಚನ ಓದುವಾಗ, ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 21ನೇ ವಚನ, ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿಗಳು 5ನೇ ಅಧ್ಯಾಯ 21ನೇ ವಚನ ಓದುವಾಗ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ, ಆತನು ಮನುಷ್ಯನ ನಡತೆಯೆಲ್ಲ ಪರೀಕ್ಷಿಸುವವನು ಆಗಿದ್ದಾನೆ. ಆದ್ದರಿಂದ ನಾವು ಈ ಲೋಕದಲ್ಲಿ ನಡೆಯುವಂಥ ಎಲ್ಲ ಮಾರ್ಗಗಳು, ನಾವು ಕಡೆ ಹೋಗುತ್ತೇವೆ, ಕಣ್ಣಿನ ಮುಖಾಂತರವಾಗಿ ನಾವು ಕಡೆ ತಿರುಗಾಡುತ್ತೇವೆ, ಏನೇನು ನೋಡುತ್ತಾ ಇದ್ದೇವೆ, ನಮ್ಮ ಮಾರ್ಗಗಳು ಎಲ್ಲವೂ ಆತನು ನೋಡುತ್ತಲೇ ಇರುತ್ತಾನೆಂಬುದಾಗಿ. ಆದ್ದರಿಂದ ದೇವರ ಕಣ್ಣಿನಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. ಆದ್ದರಿಂದ
ದೇವರು ನಿಮ್ಮ ಎಲ್ಲ ನಡತೆಯನ್ನು ನೋಡುತ್ತಲೇ ಇರುತ್ತಾನೆ ಎಂಬುದಾಗಿ. ಆದ್ದರಿಂದ ನಿಮ್ಮ ಒಂದು ನೋಟ, ನಿಮ್ಮ ನೋಟದ ಮುಖಾಂತರ ನೀವೇನೇನು ಕೆಟ್ಟ ಕೆಲಸಗಳನ್ನು ಮಾಡುತ್ತೀರಿ, ಏನು ಕೆಟ್ಟದ್ದನ್ನು ಮಾಡುತ್ತೀರಿ, ನೀವು ಬಹಳ ಜಾಗರೂಕತೆಯಿಂದ ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ ಎಂಬುದಾಗಿ. ಮತ್ತು ಕೊನೆಯದಾಗಿ ನಾವು ನೋಡುವಾಗ ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ ಓದುವಾಗ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 25ನೇ ವಚನ. ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ಎಂಬುದಾಗಿ. ನೆಟ್ಟಗೆ ದೃಷ್ಟಿಸಬೇಕು ನಾವು. ಆ ಕಡೆ ಈ ಕಡೆ ದೃಷ್ಟಿಸಿಬಿಟ್ರೆ ಹಿಂದುಗಡೆ ದೃಷ್ಟಿಸಬಾರದೆಂಬುದಾಗಿ. ಯಾಕೆಂತಂದರೆ ನಿನ್ನ ಕಣ್ಣುಗಳು ನಿನ್ನ ಮುಂದೆಯೇ ಇರಲಿ ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ನಾವು ದೃಷ್ಟಿಸಬೇಕು, ಯಾವಾಗಲೂ ನೇರವಾಗಿ ನಾವು ದೃಷ್ಟಿಸಬೇಕು. ಆ ಕಡೆ ಈ ಕಡೆ ಹಿಂದೆ ನಾವು ದೃಷ್ಟಿಸಿದೆಯಾದರೆ ನಮ್ಮ ಒಂದು ಜೀವಿತ ಏನಾಗ್ತದೆ? ಹಾಳಾಗುತ್ತದೆ, ನಾಶನವಾಗುತ್ತದೆ, ನಾವು ಪಾಪಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಆದ್ದರಿಂದ ಕರ್ತನಲ್ಲಿ ಕೂಡಿ ಬಂದಂಥ ಸಭಿಕರೇ, ನಮ್ಮ ದೃಷ್ಟಿ ಯಾವ ರೀತಿಯಿಂದ ಇದೆ ನಮ್ಮನ್ನು ನಾವು ಗ್ರಹಿಸಿಕೊಳ್ಳಬೇಕು, ನಮ್ಮನ್ನು ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ. ಆದ್ದರಿಂದಲೇ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ ಎಂಬುದಾಗಿ. ಆದ್ದರಿಂದ ಈ ದೀಪವನ್ನು, ಈ ಕಣ್ಣುಗಳೆನ್ನುವಂಥ ದೀಪವನ್ನು ನಮ್ಮ ಶರೀರಕ್ಕೆ ನಾವು ಯಾವಾಗಲೂ ಬೆಳಗಿಸಿಕೊಳ್ಳಬೇಕು ಅಲ್ಲ. ಆಗ ಮಾತ್ರ ನಾವು ಶುದ್ಧರಾಗಿರುತ್ತೇವೆ, ಒಳ್ಳೆಯವರಾಗಿರುತ್ತೇವೆ. ಒಂದು ವೇಳೆ ಕೊಟ್ಟಿರುವಂಥ ಕಣ್ಣುಗಳನ್ನೇ ನಾವು ಕತ್ತಲಾಗಿ ಮಾಡಿಕೊಂಡಿದ್ದೆಯಾದರೆ ನಮ್ಮ ಒಂದು ಜೀವಿತ ಕತ್ತಲೆ ಮಯವಾದಂಥ ಒಂದು ಜೀವಿತವಾಗ್ತದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸ್ತಾ ಇದೆ. ಆದ್ದರಿಂದ ಕೂಡಿ ಬಂದಂಥ ಸಭಿಕರೇ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಅದನ್ನು ನಾವು ಯಾವಾಗಲೂ ಬೆಳಗಿಸಿಕೊಂಡು ಒಳ್ಳೆಯ ಒಂದು ದೃಷ್ಟಿ ನೋಡಿ ನಾವೆಲ್ಲರೂ ದೇವರು ಮೆಚ್ಚುವಂಥ ರೀತಿಯಲ್ಲಿ ಈ ಲೋಕದಲ್ಲಿ ನಡೆದಿಯಾದರೆ ನಾವೆಲ್ಲರೂ ದೇವರ ಒಂದು ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ. ದೇವರ ಈ ವಾಕ್ಯಗಳನ್ನು ನಮ್ಮ ಆತ್ಮೀಯ ಒಂದು ಜೀವಿತಕ್ಕೆ ಸಾಕಾರವಾಗಲಿ. ಆಮೇನ್.